ಮೊದಲೆಲ್ಲ ನಮ್ಮ ಎಲ್ಲರ ಮನೆಗಳಲ್ಲೂ ಕೂಡ ನೀರಿರ್ತಾ ಇತ್ತು. ಕರಾವಳಿಯಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಬಾವಿ ಇರ್ತಾ ಇತ್ತು. ಆದರೆ ಈಗ ಏನಾಗಿದೆ ಅಂತಂದರೆ, ಆ ಬಾವಿಗಳ ಜಾಗದಲ್ಲಿ ಬೋರ್ವೆಲ್‌ಗಳು ಬರ್ತಾ ಇದೆ. ಬೋರ್ವೆಲ್‌ಗಳ ನೀರು ಎಲ್ಲಿಂದ ಬರುತ್ತೆ ಅನ್ನುವಂತಹ ಒಂದು ಯೋಚನೆ ಕೂಡ ನಮಗಿಲ್ಲ. ಭೂಮಿಯನ್ನು ಮೊಗೆದು ನೀರನ್ನು ನಾವು ಹೊರಗಡೆ ತೆಗಿತಾ ಇದ್ದೀವಿ. ಮೊದಲು ಸ್ವಲ್ಪ ಅಡಿ ನಾವು ಬಗೆದರೆ ಸಾಕು ಬರ್ತಾ ಇದ್ದಂತಹ ನೀರು ಇವತ್ತು ಎಷ್ಟೋ ಅಡಿ ಆಳಕ್ಕೆ ಹೋಗ್ತಾ ಇದೆ. ಈ ನೀರು ಭೂಮಿಯ ಅಡಿಯಲ್ಲಿ ಸಂಗ್ರಹವಾಗಿರುವಂತಹ ಅಂತರ್ಜಲ ಅಂತ ನಾವು ಹೇಳುವಂತಹ ಗ್ರೌಂಡ್ ವಾಟರ್. ಆದರೆ ಇವತ್ತು ಈ ಗ್ರೌಂಡ್ ವಾಟರ್ ಟೇಬಲ್ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮುಂದೊಂದು ದಿನ ಇದು ಶಾಶ್ವತವಾಗಿ ಬರಿದಾಗಬಹುದು. ಆದರೆ ಬೋರ್ವೆಲ್ ಯೂಸ್ ಮಾಡ್ತಾ ಇರುವವರ ತಲೆಯಲ್ಲಿ ಇಂತಹ ಯೋಚನೆಗಳು ಬರ್ತಾ ಇಲ್ಲ. ಯಾಕೆ ಅಂತಂದರೆ ಅರಿವಿನ ಕೊರತೆ ಕೂಡ ಆಗಿರ್ಬೋದು. ಆದರೆ ಖುಷಿ ವಿಷಯ ಏನು ಅಂತಂದರೆ, ಎಷ್ಟೋ ಜನ ಈಗ ಬೋರ್ವೆಲ್ ನೀರನ್ನು ರೀಚಾರ್ಜ್ ಮಾಡ್ತಾ ಇದ್ದಾರೆ, ಬಾವಿಗಳಿಗೆ ನೀರನ್ನು ರೀಚಾರ್ಜ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅವರ ಬಾವಿಗಳಲ್ಲಿ, ಬೋರ್ವೆಲ್ಗಳಲ್ಲಿ ನೀರಿನ ಕೊರತೆ ಕಾಣಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ಗ್ರೌಂಡ್ ವಾಟರ್ ಟೇಬಲನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ನೀವು ಏನು ಮಾಡ್ಬೋದು ಅಂತ ಕೇಳಿದ್ರೆ, ಸುರಿದು ಬರ್ತಾ ಇರುವಂತಹ ಮಳೆ ನೀರನ್ನು ನಮ್ಮ ಮೇಲ್ಛಾವಣಿ ಅಥವಾ ಟೆರೆಸ್ ಮೇಲೆ ಸಂಗ್ರಹ ಮಾಡಿ ಅದನ್ನು ಫಿಲ್ಟರ್ ಮಾಡಿ ನಮ್ಮ ಬಾವಿಗಳಿಗೆ ಕಳಿಸ್ಬೋದು, ನಮ್ಮ ಬೋರ್ವೆಲ್ಗಳಿಗೆ ಕಳಿಸ್ಬಹುದು. ಅಷ್ಟೇ ಅಲ್ಲ, ಅದನ್ನು ನಾವು ಇಂಗು ಗುಂಡಿಗಳಲ್ಲೂ ಕೂಡ ಸಂಗ್ರಹ ಮಾಡಿ ನೀರನ್ನು ಇಂಗಿಸುವ ಪ್ರಯತ್ನವನ್ನು ಮಾಡ್ಬೋದು. ಸೊ ಇಂತಹ ಪುಟ್ಟ ಪುಟ್ಟ ಪ್ರಯತ್ನಗಳು ನಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವತ್ತೂ ಕೂಡ ನೀರು ಅಂತರ್ಜಲ ಬರಿದಾಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ. ಈ ಸಲದ ಮಳೆಗಾಲದಲ್ಲಿ ನೀರನ್ನು ಇಂಗಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತಂದರೆ, ಇನ್ನೇನು ಮಳೆ ಆರಂಭವಾಗ್ತಾ ಇದೆ, ಈಗಲೇ ನೀವು ಈ ನೀರಿನ ರೀಚಾರ್ಜ್ ಮಾಡೋದು ಹೇಗೆ, ವಾಟರ್ ರೀಚಾರ್ಜ್ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಂದರೆ ಏನು ಅನ್ನೋದನ್ನು ಸರ್ಚ್ ಮಾಡಿದ್ರೆ ನಿಮಗೇನೆ ಆಪ್ಷನ್ ಸಿಗುತ್ತೆ. ಒಟ್ಟಾರೆ ಹೇಳೋದಾದರೆ, ಓಡೋ ನೀರನ್ನು ತೆವಳೋ ಹಾಗೆ ಮಾಡಿ, ತೆವಳೋ ನೀರನ್ನು ನಿಲ್ಲೋ ಹಾಗೆ ಮಾಡಿ, ಆಮೇಲೆ ಅದು ತಂತಾನೇ ಇಂಗುತ್ತೆ ಅಂತ ನಮ್ಮ ಹಿರಿಯರು ಇಂತಹ ಅದೆಷ್ಟೋ ಮೆಥಡ್ಗಳನ್ನು ಫಾಲೋ ಮಾಡ್ತಾ ಇದ್ರು. ಒಂದು ಕೃಷಿ, ನಮ್ಮ ಭತ್ತದ ಗದ್ದೆಗಳಲ್ಲಿ ನೈಸರ್ಗಿಕವಾಗಿ ನೀರು ಇಂಗ್ತಾ ಇತ್ತು. ಅದೇ ರೀತಿ ಮೊದಲು ಕಾಡುಗಳಿತ್ತು, ಅವುಗಳು ನೀರನ್ನು ಹಿಡಿದಿಟ್ಟುಕೊಳ್ತಾ ಇದ್ವು. ಅದೇ ರೀತಿಯಲ್ಲಿ ನಮ್ಮ ಅಂಗಳದಲ್ಲಿ ಅಡಿಕೆಯ ಸಿಪ್ಪೆ, ತರಗೆಲೆ ಅಥವಾ ತೆಂಗಿನ ಗರಿಗಳನ್ನು ಹಾಕ್ತಾ ಇದ್ರಲ್ವಾ, ಅಲ್ಲಿ ನೀರಿಂಗುವಂಥ ಯತ್ನ ಆಗ್ತಾ ಇತ್ತು. ಆದರೆ ಇವತ್ತು ಇಂಟರ್ಲಾಕ್ಸ್ ಹಾಕ್ತಾ ಇರೋದ್ರಿಂದ ಎಲ್ಲಿ ಕೂಡ ನೀರು ಇಂಗೋದಕ್ಕೆ ಅವಕಾಶ ಇಲ್ಲದೇನೆ ನಮ್ಮ ನದಿಗಳು, ನಮ್ಮ ಸರೋವರಕ್ಕೆ ಹಾಗೇನೆ ಹರ್ಕೊಂಡು ಹೋಗ್ತಾ ಇದೆ. ಈ ಥರ ವೇಸ್ಟ್ ಆಗುವಂತಹ ನೀರನ್ನು ಈ ಸಲ ನಿಲ್ಲಿಸೋಣ, ಇಂಗೋ ಹಾಗೆ ಮಾಡೋಣ, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋಣ. ಭೂಮಿಯಿಂದ ಕೇವಲ ತೆಗೆಯೋದಷ್ಟೇ ಅಲ್ಲ, ಭೂಮಿಗೆ ವಾಪಸ್ ಕೊಡುವಂತಹ ಒಂದಿಷ್ಟು ಪ್ರಯತ್ನವನ್ನು ಕೂಡ ಮಾಡೋಣ. ಇದೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಮಳೆ ನೀರು ಕೊಯ್ಲು.